ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾವಿನಕಾಯಿ ಅವಲಕ್ಕಿ ಮಾಡಿ ತೋರಿಸ್ತೀನಿ ರೀ. ಯಾವ ರೀತಿ ಮಾಡೋದು ನೋಡಿರಿ. ಮಾವಿನಕಾಯಿ ಅವಲಕ್ಕಿಗೆ ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿನಿ. ಅವಲಕ್ಕಿ ತೊಗೊಂಡು ಸ್ವಚ್ಛಗೆ ತೊಳ್ಕೊತೀನಿ ರೀ. ಒಂದು 2ರಿಂದ 3 ಸಲ ತೊಳಿಬೇಕು ಅವಲಕ್ಕಿ. ಅವಲಕ್ಕಿ ಧೂಳು ಇರ್ತಾವ, ಸ್ವಲ್ಪ ಹೊಲಸಿರ್ತಾವೆ, ಹಾಗಾಗಿ ಸ್ವಚ್ಛ ತೊಳ್ಕೊಬೇಕು. ಅವಲಕ್ಕಿ ತೊಳೆದು ಹಿಂಡ್ತೀನಿ ರೀ. ಅಂದ್ರೆ ಗಟ್ಟಿಯಾಗಿ ಹಿಂಡಬಾರ್ದು, ಅಟ್ಟೆ ಮೀಡಿಯಮ್ ಹಿಂಡಿ ತೊಗೋತೀನಿ. ಗಟ್ಟಿಯಾಗಿ ಹಿಂಡಿದ್ರೆ ಅವಲಕ್ಕಿ ಗಟ್ಟಿ ಆಗ್ತದೆ, ಭಾಳ ಒತ್ತಿ ಹಿಂಡೋದಿಲ್ಲ. ಒಂದು ಮಾವಿನಕಾಯಿ ತೊಗೋತೀನಿ ರೀ. ಮಾವಿನಕಾಯಿ ತೊಗೊಂಡು ತುರಿತೀನಿ. ಈ ಥರ ತುರಿಯೋ ಮಣಿದಿಂದ ಈ ಥರ ತುರಿಬೇಕು. ಒಂದು ಮಾವಿನಕಾಯಿ ತೊಗೊಂಡಿನಿ ರೀ ನಾನು. ನಿಮ್ಮ ಗುಳಿಗೆ ಎಷ್ಟು ಬೇಕು ನೋಡ್ಕೊಂಡು ತೊಗೊರಿ. ಒಂದು ಮಾವಿನಕಾಯಿ ತುರಿದೀನಿ ರೀ. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ಥರ ಅವಲಕ್ಕಿ ಮಾಡಿ ನೋಡಿರಿ ನೀವು. ಭಾಳ ಸೂಪರ್ ಆಗ್ತದೆ, ಟೇಸ್ಟ್ನೂ ಸೂಪರ್ ಇರ್ತದೆ. ಈಗ ಮಾವಿನಕಾಯಿ ತುರ್ಕೊಂಡಿನಿ. ಒಂದು ಮಾವಿನಕಾಯಿ ತುರಿದಿಟ್ಟಿನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶೇಂಗಾ, ಉಪ್ಪು, ಅರಿಶಿನ, ಎಣ್ಣೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಕರಿಬೇವು. ಈಗ ಒಗ್ಗರಣೆ ಮಾಡ್ಕೊತೀನಿ. ಅವಲಕ್ಕಿ ನೋಡಿರಿ ಈ ಥರ ಆಗ್ಯದ. ಜಾಸ್ತಿ ಒತ್ತಿ ಹಿಂಡಿದ್ರೆ ಗಟ್ಟಿ ಆಗ್ತದೆ, ಮೀಡಿಯಮ್ ಹಿಂಡಬೇಕು. ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ. ಮೊದಲು ಎಣ್ಣೆ ಹಾಕಿನಿ. ಈಗ ಶೇಂಗಾ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ. ನಾನು ಸ್ವಲ್ಪ ಶೇಂಗಾ ಹಾಕ್ಕೋತೀನಿ. ಶೇಂಗಾ ಎಣ್ಣೆಗೆ ಫ್ರೈ ಮಾಡಿದೆವು ಅಂದ್ರೆ ಟೇಸ್ಟ್ ಬರ್ತಾವೆ ರೀ. ಶೇಂಗಾ ಭಾಳ ಸೂಪರ್ ಹತ್ತದ ಎಣ್ಣೆಗೆ ಫ್ರೈ ಮಾಡಿದೆವು ಅಂದ್ರೆ. ಈ ಶೇಂಗಾವ ಎಣ್ಣೆಗೆ ಫ್ರೈ ಮಾಡ್ಕೊಳತ್ತೀನಿ. ಹುರಿದು ಶೇಂಗಾ ಇದ್ದಂದ್ರೆ ಡೈರೆಕ್ಟ್ ಅವಲಕ್ಕಿಯಾಗ ಒಗ್ಗರಣೆಗೆ ಹಾಕ್ಬೋದು. ಎಣ್ಣೆಗ ಫಸ್ಟ್ ಶೇಂಗಾನೇ ಫ್ರೈ ಮಾಡಿ ತಗೊಳತ್ತೀನಿ ರೀ. ನಾನು ಈಗ ಒಂದು ಪ್ಲೇಟ್ನಾಗ ತೆಗಿತೀನಿ. ಒಂದು ಪ್ಲೇಟ್ನಾಗ ಶೇಂಗಾ ತೆಗ್ದೀನಿ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಅವಲಕ್ಕಿಗೆ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಬರ್ತದೆ. ಸ್ವಲ್ಪ ಎಣ್ಣೆ ಬಿಸಿ ಅಲ್ರಿ. ಈಗ ಎಣ್ಣೆ ಬಿಸಿ ಆಗ್ಯದ. ಸಾಸಿವೆ ಜೀರಿಗೆ ಹಾಕ್ಕೋತೀನಿ. ಸಾಸಿವೆ ಜೀರಿಗೆ ಚಟಪಟ ಆಗ್ಯಾವ್ರಿ. ಈಗ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಅವಲಕ್ಕಿಗೆ ಸ್ವಲ್ಪ ಖಾರ ಬಿಟ್ಟರೆ ಟೇಸ್ಟ್ ಆಗ್ತದೆ. ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೋತೀನಿ ನಾನು. ಇದು ಫ್ರೈ ಆಗಲಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಫ್ರೈ ಆಗಲಿ. ಕರಿಬೇವು ಹಾಕ್ಕೋತೀನಿ. ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಫ್ರೈ ಆಗಲಿ, ಚೆಂದ ಮಿಕ್ಸ್ ಮಾಡ್ಕೋತೀನಿ. ಇದು ಫ್ರೈ ಆಗ್ಯದ್ರೆ ಈಗ ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಹಸಿ ಸ್ಮೆಲ್ ಹೋದ್ರೆ ಸಾಕು. ಈ ಥರ ಒಂದು ಸಲ ಟ್ರೈ ಮಾಡಿರಿ ನೀವು. ಅವಲಕ್ಕಿ ಜಾಸ್ತಿ ಫ್ರೈ ಮಾಡಿದ್ರೆ ಅವಲಕ್ಕಿಗೆ ಈರುಳ್ಳಿ ಜಾಸ್ತಿ ಫ್ರೈ ಮಾಡಬಾರ್ದು. ಸ್ವಲ್ಪ ಹಸಿ ಇದ್ದರೆ ಟೇಸ್ಟ್ ಬರ್ತದೆ. ಅವಲಕ್ಕಿ ಭಾಳ ಸೂಪರ್ ಆಗ್ತದೆ ಈ ಥರ ಮಾಡಿದೆ. ಬರೀ ಸ್ಮೆಲ್ ಹೋದ್ರೆ ಸಾಕು ಈರುಳ್ಳಿದು. ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ತೀನಿ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೋತೀನಿ. ಈಗೆಲ್ಲ ಫ್ರೈ ಆಗ್ಯದ. ಚೆನ್ನಾಗಿ ಮಿಕ್ಸ್ ಮಾಡೀನಿ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗ್ಯದ್ರಿ. ಈಗೇನು ಮಾವಿನಕಾಯಿ ತುರಿದಿಟ್ಟಿದ್ದಲ್ಲ, ಮಾವಿನಕಾಯಿ ಹಾಕ್ಕೋತೀನಿ. ತುರಿದಿಟ್ಟಿದ್ದು ಮಾವಿನಕಾಯಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಮಾಡ್ತೀನಿ. ಒಂದು ಸ್ವಲ್ಪ ಫ್ರೈ ಮಾಡೋದು. ಇದು ಏನು ಜಾಸ್ತಿ ಫ್ರೈ ಮಾಡೋದು ಬೇಡ. ಈಗ ಫ್ರೈ ಮಾಡಿಟ್ಟಿದ್ದು ಶೇಂಗಾ ಹಾಕ್ಕೋತೀನಿ. ಎಲ್ಲ ಕಡೆ ಮಿಕ್ಸ್ ಮಾಡ್ಕೋತೀನಿ. ಈರುಳ್ಳಿ ಒಟ್ಟು ಜಾಸ್ತಿ ಫ್ರೈ ಮಾಡಬೇಡ್ರಿ. ಈ ಥರ ಮಾಡಿ ನೋಡ್ರಿ ನೀವು, ಎಷ್ಟು ಟೇಸ್ಟ್ ಆಗ್ತದೆ. ಈಗ ಅವಲಕ್ಕಿ ಹಾಕ್ಕೋತೀನಿ. ಅವಲಕ್ಕಿ ಹಾಕಿ ನೀಟಾಗಿ ಫ್ರೈ ಮತ್ತೆಲ್ಲ ಕಡೆ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಫ್ರೈ ಆಗ್ಯದ. ಈಗ ಅವಲಕ್ಕಿ ಹಾಕ್ಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಅದು ಎಷ್ಟು ಚೆಂದಾಗ್ಯದ ನೋಡ್ರಿ. ಕಲರ್ ಎಷ್ಟು ಸೂಪರ್ ಬಂದದ. ಟೇಸ್ಟ್ನು ಭಾಳ ಸೂಪರ್ ಇರ್ತದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ತೊಳೆದು ಕಟ್ ಮಾಡಿ ಇಟ್ಟಿದ್ದೆ ಕೊತ್ತಂಬರಿ. ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ನೋಡ್ರಿ ಎಷ್ಟು ಚೆಂದಾಗ್ಯದ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.